ಹೊರಗಡೆ ಎಲ್ಲ ನಡೀತಾ ಇರೋದು ನೋಡಿ ತುಂಬ ಭಯ ಆಗ್ತಾ ಇದೆ. ಹೆಂಗಪ್ಪ ನೆಕ್ಸ್ಟ್ ನಮ್ಮ ಮಕ್ಕಳ ಭವಿಷ್ಯ ಈ ಸೊಸೈಟಿಯಲ್ಲಿ ಹೆಂಗೆ ಅವ್ರು ಸರ್ವೈವ್ ಆಗೋಕ್ಕಾಗತ್ತೆ ಅಂತೇಳಿ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ, ನೀನು ಇಂಡಿಪೆಂಡೆಂಟ್ ಆಗಿರ್ಬೋದು, ಸೊ ರಿಚ್ ಆಗ್ಬೋದು, ದುಡಿಬೋದು, ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಎಲ್ಲ ಹೇಳ್ಕೊಡ್ತೀವಿ. ಆದರೆ ನಿಜವಾದ ವ್ಯಾಲ್ಯೂ ಹೇಳ್ಕೊಡೋದು ನಮ್ಮ ಕರ್ತವ್ಯ. ಆ್ಯಸ್ ಅ ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಸಂಬಂಧಗಳ ಬಗ್ಗೆ ಬೆಲೆ, ದುಡ್ಡಿನ ಬಗ್ಗೆ ಬೆಲೆ, ಲೈಫಲ್ಲಿ ಏನು ಬಂದರೂ ಕೂಡ ಯಾವ ಥರ ನಿಲ್ಲಬೇಕು ಅನ್ನೋದ್ರ ಬೆಲೆನ ಹೇಳ್ಕೊಟ್ರೆ ಸಾಕು. ಹಾಗೆ ನೀವೊಬ್ಬರೇ ಏನು ಬೇಕಾದರೂ ಮಾಡ್ಬೋದು, ಹಾಗೆ ಏನು ಬೇಕಾದರೂ ಗಳಿಸ್ಬೋದು ಅಂತ ಹೇಳೋದಕ್ಕಿಂತ, ಎಷ್ಟೇ ಗಳಿಸಿದ್ರು ಎಷ್ಟೇ ತಿಳ್ಕೊಂಡ್ರು ಎಲ್ಲಿಗೆ ಹೋಗಿ ನಮ್ಮ ಪಯಣ ನಿಂತರೂ ಕೂಡ ನಮ್ಮ ಜೀವನದಲ್ಲಿ ನಮ್ಮೋರು ಅಂತೇಳಿ ನಮ್ಮ ಜೊತೆ ಇರಬೇಕು. ಸಂಬಂಧಗಳ ಬಗ್ಗೆ ಬೆಲೆ ಗೊತ್ತಿರಬೇಕು. ಕೆಲವೊಮ್ಮೆ ನಮಗೆ ಆಗದೇ ಇದ್ರೂ ಕೂಡ ಸಹಿಸ್ಕೊಳ್ಳೋವಂಥ ಶಕ್ತಿ ಬರಬೇಕು. ಆ ಸಹಿಸ್ಕೊಳ್ಳೋವಂಥ ಶಕ್ತಿನ ಇನ್ನೊಬ್ಬರ ಮುಖದಲ್ಲಿ ನೋಡೋ ಅಂತ ನಗು ಇರುತ್ತಲ್ಲ, ಸೊ ಆ ನಗುವಿಂದ ಪೂರೈಸ್ಕೋಬೇಕು ಅನ್ನೋ ಅರ್ಥವನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನನಗಂತರೂ ಈ ಭಯ ಬಂದಿರೋದು ನಿಜ. ಸೊ ನನ್ನ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.